ಸುಳ್ಳು ಹೇಳುವ ಬುಜ್ಜಿಗುಬ್ಬಚ್ಚಿ. ಪಕ್ಷಿಗಳ ಊರಿನಲ್ಲಿ ಅದೊಂದು ಅಂದವಾದ ಮಧ್ಯಾಹ್ನದ ಸಮಯ. ಆಕಾಶದಲ್ಲಿದ್ದ ಮೇಘಗಳೆಲ್ಲಾನು ಮೊಲದ ಥರ ಆಮೆಯ ಥರ ಮೇಲೆ ಹೋಗ್ತಾ ಇತ್ತು. ಗಾಳಿನೂ ತಂಪಾಗಿ ಬೀಸ್ತಾ ಇತ್ತು. ಮಧ್ಯಾಹ್ನದ ಊಟ ತಿಂದು ಪಕ್ಷಿಗಳು ಎಲ್ಲರೂ ಕೂಡ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ವಿಶ್ರಾಂತಿ ತಗೊಳ್ತಿದ್ರು. ಹೊರಗಡೆ ಚಳಿ ಇದ್ರೂ ಕೂಡ ಟುನಿಯ ಮನೆಯೊಳಗಡೆ ಮಾತ್ರ ತುಂಬ ಬೆಚ್ಚಗಿತ್ತು. ಅದಕ್ಕೆ ಕಾರಣ ಬುಜ್ಜಿಯ ಕೋಪ. ಬುಜ್ಜಿ ತುಂಬಾನು ಕೋಪದಿಂದ, ಅಮ್ಮ, ಮತ್ತೆ ಪುನಃ ಬೆಂಡೆಕಾಯಿ ಸಾರ. ಮೊನ್ನೆನೂ ಅದು, ನಿನ್ನೆನೂ ಅದೇ. ಈ ಹಸಿ ತರಕಾರಿನ ತಿಂದು ತಿಂದು ನನ್ನ ನಾಲಿಗೆ ರುಚಿ ಸತ್ತೋಗಿದೆ. ನನಗೆ ಈ ತರಕಾರಿ ಬೇಡ, ಸ್ವೀಟ್ಸ್ ಬೇಕು. ಇಲ್ಲದಿದ್ರೆ ಚಿಚ್ಚು ಅತ್ತೆ ಮಾಡುವ ಬಜ್ಜಿ ಬೇಕು. ಟುನಿ ಕೋಪದಿಂದ, ತಿನ್ನೆ ದುರಂಕಾರಿ. ಬೆಂಡೆಕಾಯಿ ತಿಂದ್ರೆ ಆಮೇಲೆ ಲೆಕ್ಕ ಎಲ್ಲ ಚೆನ್ನಾಗಿ ಬರುತ್ತೆ. ಅದೇ ನೀನು ಸ್ವೀಟ್ಸ್ ತಿಂದ್ರೆ ಹೊಟ್ಟೆ ದೊಡ್ಡದಾಗಿ ಹಾರಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ತಿನ್ನು. ನನಗೆ ಮೂಳೆ ಬೇಡ, ಚೆನ್ನಾಗಿ ಲೆಕ್ಕ ಗೊತ್ತಾಗೋದು ಬೇಡ. ನನಗಿದು ಬೇಡ. ನೀನ್ ಮಾಡ್ಕೊಡೋದಿದ್ರೆ ಹೋಗು, ನಾನೇ ಹೋಗಿ ಹುಡ್ಕೊಂಡು ತಗೋತೀನಿ. ಬುಜ್ಜಿ ತುಂಬಾನು ಕೋಪದಿಂದ ಆ ತಟ್ಟೆನ ದೂರ ತಳ್ಳಿ ಮನೆಯಿಂದ ಕೋಪದಿಂದ ಹೊರಗಡೆ ಬಂದ್ಲು. ಹೊರಗಡೆ ಬಂದ ಬುಜ್ಜಿಗುಬ್ಬಚ್ಚಿಗೆ ಇನ್ನೂ ಹಸಿವು ಜಾಸ್ತಿನೇ ಆಗ್ತಾ ಇತ್ತು. ಆದ್ರೆ ತಾಯಿ ಮೇಲೆ ಇರೋ ಕೋಪ ಮಾತ್ರ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಇವತ್ತು ಹೇಗಾದ್ರೂ ಅದ್ಭುತ ನಡಿಲೇಬೇಕು. ನನಗಿಷ್ಟವಾದ ಸ್ವೀಟ್ಸ್ ಎಲ್ಲಾದ್ರೂ ಸಿಗ್ಬೇಕು. ಹಾಗಂತ ಅನ್ಕೊಂಡು ಅವಳು ಊರಿನ ಗಡಿಯಲ್ಲಿದ್ದ ಒಂದು ಹಾಳು ಬಿದ್ದ ಬಾವಿ ಹತ್ತಿರ ಬಂದ್ಲು. ಆ ಬಾವಿಯ ಹತ್ತಿರ ದೊಡ್ಡ ಬಂಡೆಕಲ್ಲು ಇತ್ತು. ಆ ಬಂಡೆಕಲ್ಲಿನ ಹಿಂದ್ಗಡೆ ದೊಡ್ಡ ದಟ್ಟವಾದ ಅಡವಿ ಇತ್ತು. ಬುಜ್ಜಿ ಕೋಪದಿಂದ ಆ ಅಡವಿಯ ಒಳಗಡೆ ಹೋಗಿ ಕೂತ್ಕೊಂಡ್ಲು. ಆವಾಗ್ಲೇ ಆ ಕಡೆ ಚೋಟಿಗಿಳಿ ಬಂದ. ಅವನು ಬಾಯಿಯಲ್ಲಿ ಒಂದು ಸೀಬೆಕಾಯಿನ ಕಚ್ಕೊಂಡು ಬಂದಿದ್ದ. ಅದನ್ನು ನೋಡಿದಾಗ ಬುಜ್ಜಿಗೆ ಹಸಿವು ತುಂಬಾ ಜಾಸ್ತಿ ಆಯ್ತು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಆ ಸೀಬೆ ಹಣ್ಣು ನನಗ್ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಇರ್ಲಿ. ಆ ಚೋಟುನ ಭಯಪಡಿಸಿ ಆ ಸೀಬೆ ಹಣ್ಣು ನನಗೆ ಸಿಗುವ ರೀತಿ ಮಾಡ್ತೀನಿ. ಹಾಗೆ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಅವಳ ಧ್ವನಿನ ಬದಲಾಯಿಸ್ಕೊಂಡು ತುಂಬಾ ಗಂಭೀರವಾಗಿರೋ ಧ್ವನಿಯಲ್ಲಿ ಮಾತಾಡಿದ್ಲು. ಓಂ ಗ್ರೀಂ ಬಾಂ ಬುಷ್. ಯಾರದು ಇಲ್ಲಿ ಶಬ್ದ ಮಾಡೋದು? ಚೋಟು ತುಂಬಾನೇ ಹೆದರ್ದ. ಆ ಕಡೆ ಈ ಕಡೆ ನೋಡ್ದ, ಯಾರೂನೇ ಇಲ್ಲ. ಅವನಿಗೆ ಭಯ ತುಂಬಾನೇ ಹೆಚ್ಚಾಯ್ತು. ಯಾರದು? ಎಲ್ಲಿದ್ದೀರಾ? ಓ, ನಾನೇ ಕಳ್ಳು. ತುಂಬಾ ಶಕ್ತಿಯನ್ನು ಹೊಂದಿರುವ ಕಳ್ಳು. ಎಷ್ಟೋ ವರ್ಷಗಳಿಂದ ನಾನು ತಪಸ್ಸು ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಎಚ್ಚರ ಆಯಿತು. ನನಗೆ ತುಂಬಾ ಹಸಿವಾಗ್ತಿದೆ. ಚೋಟು ತುಂಬಾನು ಹೆದ್ರಿ, ಕಾಕ, ಕಳ್ಳು ಮಾತಾಡ್ತಿದ್ಯಾ? ಅಯ್ಯೋ ದೆವ್ವ ಅಲ್ಲ ಮೂರ್ಖ, ನಾನು ದೇವತೆ. ನಿನ್ನ ಕೈಯಲ್ಲಿರುವ ಹಣ್ಣನ್ನು ನನಗೆ ನೈವೇದ್ಯವಾಗಿ ಕೊಡು. ಇಲ್ಲದಿದ್ರೆ ನಿನ್ನ ಚಟ್ನಿ ಮಾಡಿ ಹಾಕ್ಬಿಡ್ತೀನಿ ನೋಡು. ಚೋಟು ಭಯದಿಂದ ನಡುಗುತ್ತಾ, ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡಿ, ತಗೊಳ್ಳಿ ಸ್ವಾಮಿ ಹಣ್ಣು. ಹಾಗೆ ಆ ಹಣ್ಣನ್ನು ಅಲ್ಲೇ ಇಟ್ಟು, ಅಯ್ಯೋ ದೇವ್ರೆ, ಕಾಪಾಡಿ, ನನ್ನ ಕಾಪಾಡಿ. ಹಾಗೆ ಅಂದ್ಕೊಂಡು ಅವನು ಊರೊಳಗಡೆ ಓಡಿ ಹೋದ. ಆವಾಗ ಬುಜ್ಜಿಗುಬ್ಬಚ್ಚಿ ಅಲ್ಲಿಗೆ ಬಂದು ಆ ಸೀಬೆ ಹಣ್ಣಿನ ಸಂತೋಷವಾಗಿ ತಿಂದ್ಲು. ಆಮೇಲೆ ಬುಜ್ಜಿ ಅವಳ ಮನ್ಸಲ್ಲಿ, ಇದು ವರ್ಕೌಟ್ ಆಯ್ತು. ಇವತ್ತು ನನಗೆ ಹಬ್ಬನೇ. ಚೋಟಿಗಿಳಿ ಅಷ್ಟರಲ್ಲಿ ಊರಿನಲ್ಲಿದ್ದ ಎಲ್ಲರನ್ನೂ ಅಲ್ಲಿಗೆ ಕರ್ಕೊಂಡ್ ಬಂದ. ಚಿಚುಕಾಗೆ, ಮಹಿ ಹದ್ದು, ಲೂಸಿ ಪಾರಿವಾಳ, ಚಿನ್ನುಕಾಗೆ ಇವರೆಲ್ಲರ ಜೊತೆ ಚೋಟಿಗಿಳಿನೂ ಅಲ್ಲಿಗೆ ಬಂದ. ಅಷ್ಟರಲ್ಲಿ ಬುಜ್ಜಿ ಹೋಗಿ ಪುನಃ ಬಚ್ಚಿಟ್ಕೊಂಡ್ಲು. ಆವಾಗ ಚಿಚುಕಾಗೆ, ಏನೋ ಚೋಟು, ನಿಜವಾಗ್ಲೂ ಕಲ್ಲು ಏನಾದ್ರೂ ಮಾತಾಡ್ತಾ ಅಥವಾ ಇದೆಲ್ಲ ನಿನ್ನ ಭ್ರಮೆನಾ? ಅಯ್ಯೋ ಚಿಚ್ಚು ಅತ್ತೆ, ಇದೆಲ್ಲ ನಿಜಾನೇ. ಅಲ್ಲಿ ನೋಡಿ ನನ್ನ ಸೀಬೆ ಹಣ್ಣು ಮಾಯ ಆಗಿದೆ. ಎಲ್ರೂ ನೋಡಿದ್ರು, ಅಲ್ಲಿ ಸೀಬೆ ಹಣ್ಣು ಇಲ್ಲ. ಆವಾಗ ಮಹಿ ಹದ್ದು ಅನುಮಾನದಿಂದ, ಹೌದೌದು, ಇದು ಏನೋ ಒಂದು ಮಾಯದ ವಿಚಾರನೇ. ಆವಾಗ ಚಿಚುಕಾಗೆ, ಹಲೋ, ಎಕ್ಸ್ಕ್ಯೂಸ್ ಮೀ, ಒಳಗೆ ಯಾರಾದ್ರೂ ಇದ್ದೀರಾ? ಬುಜ್ಜಿ ಪುನಃ ಗಂಭೀರವಾಗಿ, ಯಾರದು ನನ್ನ ಮೇಲೆ ಕೈ ಇಡೋದು? ನಿಮಗೆ ಮರ್ಯಾದೆ ಇಲ್ವಾ? ಎಲ್ರೂ ತುಂಬಾನೇ ಹೆದರಿದ್ರು. ಆದ್ರೆ ಚಿಚುಕಾಗಿಗೆ ಭಯ ಆದ್ರೂ ಕೂಡ ಅವಳಿಗೆ ಆಸೆ ಜಾಸ್ತಿ ಇತ್ತು. ಅಯ್ಯಯ್ಯೋ, ಕಲ್ಲು ನಿಜವಾಗ್ಲೂ ಮಾತಾಡ್ತಾ ಇದೆ. ನನ್ನನ್ನು ಕ್ಷಮಿಸಿ, ನನ್ನ ಹೆಸರು ಚಿಚ್ಚುಕಾಗೆ. ಈ ಊರಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ನಾನು ಕೋರಿಕೆಯನ್ನು ತೀರಿಸುವಂತಹ ಕಲ್ಪವೃಕ್ಷ. ನನಗೆ ಇಷ್ಟವಾದದ್ದನ್ನು ಯಾರು ಕೊಡ್ತಾರೋ ಅವರಿಗೆ ಒಳ್ಳೆಯದೇ ಆಗುವ ರೀತಿ ಮಾಡ್ತೀನಿ. ಯಾರು ನನ್ನ ಮಾತನ್ನು ಕೇಳುವುದಿಲ್ಲವೋ ಅವರಿಗೆ ನಾನು ದೊಡ್ಡ ಶಾಪವನ್ನು ಶಪಿಸ್ತೀನಿ. ಆವಾಗ ಚಿನ್ನು, ನಾವು ಕಾಗೆಗಳಲ್ವಾ, ನಮ್ನ ನಾವೇ ಹೇಗೆ ಸುಟ್ಕೊಳ್ಳೋದು? ಅಯ್ಯೋ ಸುಮ್ನಿರೋ, ಆಮೇಲೆ ಸ್ವಾಮಿ ನಮ್ಗೆ ಶಾಪ ಹಾಕ್ಬಿಡುತ್ತೆ. ಅಯ್ಯೋ ಸ್ವಾಮಿ, ನಾನು ಈ ಊರಿನ ಪ್ರೆಸಿಡೆಂಟ್ ಆಗ್ಬೇಕು. ಅದಕ್ಕೋಸ್ಕರ ನಾನಿವಾಗ ಏನ್ ಮಾಡ್ಬೇಕು? ಆವಾಗ ಬುಜ್ಜಿ ನಗುತ್ತಾ,
ಆ ಒಳ್ಳೆ ಕೋರಿಕೆನೇ, ಆದ್ರೆ ಇದಕ್ಕೋಸ್ಕರ ನೀವೊಂದು ತ್ಯಾಗ ಮಾಡ್ಬೇಕು. ಏನು ಸ್ವಾಮಿ, ನನ್ ಮಗನ ನೀವು ಕೇಳ್ತಾ ಇದ್ದೀರಾ? ಕರ್ಕೊಂಡೋಗಿ ಇವ್ನ್ ಯಾವ್ದಕ್ಕೂ ಕೆಲ್ಸಕ್ ಬರದವನು. ಅಮ್ಮೋ, ಮನುಷ್ಯನು ಬೇಡ, ಏನು ಬೇಡ. ನಾನಿವಾಗ ನಂದೊಂದು ಕೋರಿಕೆ ಇದೆ. ನನಗೆ ಬಿಸಿ ಬಿಸಿ ಲಡ್ಡು, ಬಿಸಿ ಬಿಸಿ ಮೈಸೂರು ಪಾಕ್ ಬೇಕು. ಹೋಗಿ 1 kg ತಗೊಂಬಂದ್ ಕೊಟ್ರೆ ನಿನಗೆ ಒಂದು ಒಳ್ಳೆ ಮಂತ್ರ ಹೇಳ್ಕೊಡ್ತೀನಿ. ಸ್ವಾಮಿ, ತುಂಬಾ ಒಳ್ಳೇದು, ಇವಾಗ್ಲೇ ತರ್ತೀನಿ. ಚಿನ್ನು, ಬಾರೋ ಸ್ವೀಟ್ಸ್ ಅಂಗಡಿಗೆ ಹೋಗಿ ಬರೋಣ. ಆವಾಗ ಲೂಸಿ, ಸ್ವಾಮಿ, ನಾನು ಈ ಲೋಕದ ಸುಂದರಿ ಆಗ್ಬೇಕು. ನನ್ನ ಮೂಗು ಇನ್ನಷ್ಟು ಕೆಂಪಾಗಿ, ನನ್ನ ರೆಕ್ಕೆಗಳು ಇನ್ನು ಚೆನ್ನಾಗಿ ಬೆಳಿಬೇಕು. ಏನ್ ಮಾಡ್ಬೇಕು? ನೀನೇನಾ ಲೂಸಿ ಆಂಟಿ? ನಾನು ನಿಮ್ಮ ಬಗ್ಗೆ ತುಂಬಾನೇ ಕೇಳಿದೀನಿ. ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತೀರಂತೆ. ನಿಮ್ಮ ಸೌಂದರ್ಯ ಇನ್ನಷ್ಟು ಜಾಸ್ತಿ ಆಗ್ಬೇಕಂದ್ರೆ ಇನ್ನು 1 ವಾರಗಳ ತನಕ ನೀವು ಸ್ನಾನ ಮಾಡಬಾರ್ದು. ಹಾಗಿದ್ರೆ ಮಾತ್ರ ಇನ್ನು ಸುಂದರವಾಗಿ ಕಾಣಿಸ್ತೀರಾ. ಏನೋ ಸ್ನಾನ ಮಾಡಬಾರ್ದ? ಅದು 10 ದಿನಗಳ ಕಾಲ. ಅಯ್ಯೋ ಲೂಸಿ, ನೀನು ಸುಮ್ನೆ ಇರ್ತೀಯಾ? ಸ್ವಾಮಿಗಳು ಹೇಳುವಾಗ ಈಗೆಲ್ಲ ಮಾತಾಡಬಾರ್ದು. ಸ್ವಾಮಿ, ನನ್ನ ಟ್ರಾವೆಲ್ ಹೇಗೆ ಓಡುತ್ತೆ? ನಿನ್ನ ಟ್ರಾವೆಲ್ ಚೆನ್ನಾಗಿ ಓಡುತ್ತೆ. ಆದ್ರೆ ಇವಾಗ ನೀನು ಹೋಗಿ ಬಸ್ಸಲ್ಲಿ ಕೊಬ್ಬರಿ ಎಣ್ಣೆನ ಉಯ್ಬೇಕು. ಅವಾಗ ಬಸ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಬಸ್ ಕೂಡ ಚೆನ್ನಾಗಿರುತ್ತೆ. ಅಯ್ಯೋ ಸ್ವಾಮಿ, ಡೀಸೆಲ್ಗೆ ಬದಲಾಗಿ ಕೊಬ್ಬರಿ ಎಣ್ಣೆ ಹಾಕದ ಮೇಲೇನೆ ಅನುಮಾನನ? ಶಾಪ ಕೊಡ್ತೀನಿ ನೋಡು. ಅಯ್ಯಯ್ಯೋ ಸ್ವಾಮಿ, ಬೇಡ ಬೇಡ, ನಾನು ಹೊರಡ್ತೀನಿ. ಹಾಗೆ ಸ್ವಾಮಿ ಹೇಳಿದ್ರಿಂದ ಎಲ್ರೂ ಅವ್ರ ಮನೆಗೆ ಹೊರಟ್ರು. ಆವಾಗ ಚಿಚ್ಚು ಸ್ವೀಟ್ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಲೂಸಿ ಕೆಸರನ್ನು ಹುಡ್ಕೊಂಡು ಹೋದ್ಲು. ಕುಹು ಎಳ್ನೀರು ಹುಡ್ಕೊಂಡು ಹೋದ್ಲು. ಅರ್ಧ ಗಂಟೆ ಸಮಯದ ನಂತರ ಎಲ್ರೂ ವಾಪಸ್ ಬಂದ್ರು. ಚಿಚುಕಾಗೆ ಸುಮಾರು ಜಾಂಗ್ರಿಗಳನ್ನ, ಲಡ್ಡುಗಳನ್ನ ತಗೊಂಡ್ ಬಂದ್ಲು. ಆಮೇಲೆ ಮಹಿಹದ್ದು ಒಂದು ಬುಟ್ಟಿ ತುಂಬಾ ಮೀನುಗಳನ್ನ ತಗೊಂಡ್ ಬಂದಿದ್ಲು. ಬುಜ್ಜಿಗೆ ಮೀನುಗಳಂದ್ರೆ ಇಷ್ಟ ಇಲ್ಲ, ಆದ್ರೂ ಕೂಡ ಬಂಡೆಕಲ್ಲು ರೂಪದಲ್ಲಿ ಅವಳು ಕೇಳಿದ್ಲು. ಈ ಕಡೆ ಲೂಸಿ ಪಾರಿವಾಳ ಕೆಸರಲ್ಲಿ ಬಿದ್ದು ಕೆಸರು ಮೈಯೆಲ್ಲ ಅಂಟ್ಕೊಂಡು ಬಂದ್ಲು. ಸ್ವಾಮಿ, ತಗೊಳ್ಳಿ ನೀವು ಕೇಳಿದ ಸ್ವೀಟ್ಸ್. ಇವಾಗ ಹೇಳಿ, ನಾನು ಯಾವಾಗ ಶ್ರೀಮಂತನಾಗ್ತೀನಿ? ಬುಜ್ಜಿ ಸಂತೋಷವಾಗಿ ಅದನ್ನು ನೋಡಿ ಗಂಭೀರದಿಂದ, ಸಂತೋಷ, ಎಲ್ಲರೂ ಕಣ್ಮುಚ್ಕೊಳ್ಳಿ. ನಾನ್ ಬಂದು ಆ ಪ್ರಸಾದನ ತಗೊಂಡೋಗ್ತೀನಿ. ಪ್ರಸಾದನ ನಾನು ತಿನ್ಬೇಕು. ನೀವು ಕಣ್ತೆರದ್ ನೋಡಿದ್ರೆ ಸುಟ್ಟೋಗ್ತೀರಾ. ಎಲ್ರೂ ಭಯದಿಂದ ಕಣ್ಣು ಮುಚ್ಕೊಂಡ್ರು. ಅವಾಗ ಬುಜ್ಜಿಗುಬ್ಬಚ್ಚಿ ಪೊದಿರಿನೊಳಗಡೆಯಿಂದ ಮೇಲೆ ಶಬ್ದ ಮಾಡದೆ ಹೊರಗಡೆ ಬಂದು ಎಲ್ರೂ ಕಣ್ಮುಚ್ಕೊಂಡಿದ್ದಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಚಿಚುಕಾಗೆ ತಗೊಂಡ್ ಬಂದ ಸ್ವೀಟ್ಗಳನ್ನೆಲ್ಲ ಬಾವಿಯ ಹಿಂದ್ಗಡೆ ತಗೊಂಡ್ ಹೋಗಿ ಬಚ್ಚಿಟ್ಲು. ಚೆನ್ನಾಗಿದೆ, ಇನ್ನು ಸ್ವಲ್ಪ. ಆವಾಗ್ಲೇ ಅಲ್ಲಿಗೆ ಟುನಿಗುಬ್ಬಚ್ಚಿ ಬಂದ್ಲು. ಅವಳ ಕೈಯಲ್ಲಿ ಬೆಂಡೆಕಾಯಿ ಸಾರುನೂ ಇತ್ತು. ಅವಳ ಮಗಳಾದ ಬುಜ್ಜಿನ ಹುಡ್ಕೊಂಡು ಆ ಕಡೆ ಬಂದಿದ್ಲು. ಏನಿದು, ಇಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಕಣ್ಬೇರೆ ಮುಚ್ಕೊಂಡಿದ್ದಾರೆ. ಟುನಿ ಅಲ್ಲಿಗೆ ಬಂದು ನೋಡಿದಾಗ ಆ ಬಾವಿಯ ಮುಂದ್ಗಡೆ ಇದ್ದ ಚಿಚುಕಾಗೆ, ಕುಹು, ಲೂಸಿ, ಮಹಿ ಎಲ್ರು ಕೂಡ ಕಣ್ಮುಚ್ಕೊಂಡು ನಿಂತ್ಕೊಂಡಿದ್ರು. ಹಾಗೇನೆ ಆ ಬಾವಿಯ ಹಿಂದ್ಗಡೆ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಸ್ವೀಟ್ ತಟ್ಟೆನ ಪಕ್ಕದಲ್ಲಿ ಇಟ್ಕೊಂಡು ಬಾಯಲ್ಲಿ ಸುಮಾರು ಸ್ವೀಟ್ಗಳನ್ನ ಹಾಕಿ ಕೂತ್ಕೊಂಡಿದ್ಲು. ಅದನ್ನ ನೋಡಿ ಟುನಿಗೆ ವಿಷಯ ಅರ್ಥ ಆಯ್ತು. ಅವಳಿಗೆ ನಗ್ಬೇಕಾ ಕೋಪ ಮಾಡ್ಕೊಳ್ಬೇಕಾ ಅರ್ಥ ಆಗ್ಲಿಲ್ಲ. ಅವಳು ಶಬ್ದ ಮಾಡದೆ ಅವಳ ಮಗಳಾದ ಬುಜ್ಜಿಯ ಹತ್ತಿರ ಮೇಲೆ ಬಂದು, ಏನೇ ಮಾತನಾಡುವ ಕಲ್ಲು, ನಿನಗೆ ಬೆಂಡೆಕಾಯಿ ಸಾರು ಬೇಕಾ? ತಕ್ಷಣ ಬುಜ್ಜಿಗುಬ್ಬಚ್ಚಿ, ಅಯ್ಯೋ ಬೇಡಪ್ಪ ಹಾಗಂತ ಕಿರ್ಚಿದ್ಲು. ಆದ್ರೆ ಬಾಯಲ್ಲಿ ಲಡ್ಡುಗಳು ಇರೋದ್ರಿಂದ ಅವಳ ಮಾತು ಸ್ಪಷ್ಟವಾಗಿ ಯಾರಿಗೂ ಕೇಳಿಸ್ಲಿಲ್ಲ. ಆವಾಗ ಚಿಚುಕಾಗೆ ಅವಳ ಕಣ್ಣನ್ನ ಮುಚ್ಕೊಂಡೆ, ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ? ಗುಳುಂ ಗುಳುಂ ಅಂತ ಶಬ್ದ ಕೇಳಿಸ್ತಾ ಇದೆಯಲ್ಲ, ಅದೇನ ಮಂತ್ರ? ಆವಾಗ ಟುನಿ ನಗುತ್ತಾ, ಭಕ್ತರೇ, ಕಣ್ತೆರೆದು ನೋಡಿ, ನಿಮ್ಮ ಸ್ವಾಮೀಜಿಯವರು ದರ್ಶನ ಕೊಡ್ತಿದ್ದಾರೆ. ಹಾಗಂತ ಹೇಳಿದ ತಕ್ಷಣ ಎಲ್ಲ ಪಕ್ಷಿಗಳು ಕಣ್ಬಿಟ್ಟು ನೋಡಿದ್ರು. ಆವಾಗ ಅವ್ರ ಮುಂದ್ಗಡೆ ಬುಜ್ಜಿ ಹಾಗೂ ಟುನಿ ನಿಂತ್ಕೊಂಡಿದ್ರು. ಬುಜ್ಜಿಯ ಬಾಯಲ್ಲಿ ಕೈಯಲ್ಲೆಲ್ಲ ಚಿಚು ತಗೊಂಡ್ಬಂದ ಸ್ವೀಟ್ಗಳು ಇತ್ತು. ಅದರ ನೋಡಿ ಚಿಚು ಆಶ್ಚರ್ಯದಿಂದ, ಬುಜ್ಜಿ, ಏನು ನೀನಾ? ಮತ್ತೆ ಮಾತಾಡೋದಿಲ್ಲ ಅಂತ ಹೇಳಿದ್ದು? ಆ ಕಲ್ಲಿಗೆ ಆ ರೀತಿ ಸೃಷ್ಟಿ ಕೊಟ್ಟಿದ್ದು ನೀವೇ. ಇದು ನಿಮ್ಮ ಮಾತನಾಡುವ ಕಲ್ಲು ಇವಾಗ್ಲೇ ಲಡ್ಡನ್ನು ನುಂಗಿದೆ. ಚಿಚುಗೆ ತುಂಬಾನು ಕೋಪ ಬಂತು. ಏ ಕಳ್ಳ ಪಕ್ಷಿಯೇ, ನನಗೇನೆ ಮೋಸ ಮಾಡ್ತೀಯಾ? ನನ್ನ ಮಗನಿಗೇನೆ ತ್ಯಾಗ ಮಾಡು ಅಂತಿದೀಯಾ? ಇದು ಇವತ್ತೇ ನಿನ್ನ ರೋಸ್ಟ್ ಮಾಡಿ ಫ್ರೈ ಮಾಡಿ ತಿಂತೀನಿ. ಸಾರಿ ಅತ್ತೆ, ಸಾರಿ, ಹಸಿವಾಗಿನೇ ಹೀಗೆ ಮಾಡಿದ್ದು. ಇನ್ ಮುಂದೆ ಯಾವತ್ತೂ ಈ ತಪ್ಪನ್ನು ಮಾಡಲ್ಲ ಅತ್ತೆ. ಆವಾಗ ಲೂಸಿ ಕೋಪದಿಂದ, ಅಂದ್ರೆ ನಾನು ಮಣ್ಣಲ್ಲಿ ಸ್ನಾನ ಮಾಡಬಾರ್ದಾ? ನನ್ನ ಸೌಂದರ್ಯ ನಿಮ್ಮ ಚಂದ ಏನೇ ಇದ್ರು ಮೀನುಗಳು ಮಾತ್ರ ಸೇಫ್ ಆಗಿದೆ. ಅಯ್ಯೋ, ನನ್ ಬಸ್ಸಲ್ಲಿ ನಾನು ತೆಂಗಿನೆಣ್ಣೆ ಉಯ್ದಿಲ್ಲ. ಹಬ್ಬ, ನನ್ ಬಚಾವಾದೆ. ಚಿಚುಕಾಗೆ ಬುಜ್ಜಿನ ಅಟ್ಟಿಸ್ಕೊಂಡು ಹೋದಾಗ ಟುನಿಗುಬ್ಬಚ್ಚಿ ತಡೆದು ನಗಡ್ತಾ ಇದ್ಲು. ಅಯ್ಯೋ ಬಿಡು ಚಿಚ್ಚು, ಏನೋ ಸಣ್ಣ ಹುಡುಗಿ ತಿನ್ಬೇಕು ಅಂತ ಆಸೆಯಿಂದ ಸುಳ್ಳೇಳ್ಬಿಟ್ಲು. ಸರಿ, ನೀನು ಕೂಡ ನಿನ್ನ ಅತಿ ಆಸೆಯಿಂದ ಕಲ್ ಜೊತೆನೆ ಮಾತಾಡ್ತಾ ಇದ್ದೆ. ಆವಾಗ ಚಿಚುಕಾಗೆ, ಹೌದು ತುನಿ, ನನ್ನ ಅತಿ ಆಸೆನೆ ನನ್ನ ಈ ಗತಿಗೆ ತಂದಿದೆ. ಆದ್ರೆ ಬುಜ್ಜಿ ಆಕ್ಟಿಂಗ್ ಅದ್ಭುತ. ಅಸಲು ಅವಳ ಧ್ವನಿನ ಒಳ್ಳೆ ದೇವರ ಧ್ವನಿಯಾಗಿ ಮಾಡಿದ್ಲು.
ಇವಳು ಫ್ಯೂಚರಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಬರ್ತಾಳೆ. ನನ್ ಲಡ್ಡು ಎಲ್ಲ ಬುಜ್ಜಿನೇ ತಿಂದ್ಬಿಟ್ಲು. ಆವಾಗ ಬುಜ್ಜಿ, ಇಲ್ಲ ಕಣೋ ಚಿನ್ನು, ನಿನಗೋಸ್ಕರ ಜೋಬಲ್ಲಿ 2 ಲಡ್ಡುನ ಇಟ್ಟಿದ್ದೀನಿ, ತಗೋ ಕ್ಯಾಚ್. ಬುಜ್ಜಿ ಲಡ್ಡುನ ಎಸೆದ್ಲು. ಆವಾಗ ಚಿನ್ನು ಅವನ ಕೊಕ್ಕಿಂದ ಅದನ್ನ ಗಟ್ಟಿಯಾಗಿ ಇಟ್ಕೊಂಡ. ಅದು ನೋಡಿ ಚಿಚ್ಚು ಕೂಡ ನಗಾಡಿದ್ಲು. ಇವತ್ತು ಏನೋ ನಿನಗೆ ನಾನು ಸುಮ್ನೆ ಬಿಟ್ಬಿಟ್ಟೆ, ಆದ್ರೆ ನಾಳೆ ನನ್ನ ಅಂಗಡಿಯಲ್ಲಿ ನೀನು ಪಾತ್ರೆ ತೊಳಿಬೇಕು ನೋಡು. ನೀನು ಪಾತ್ರೆ ತೊಳಿಬೇಕಾ? ಸರಿ ಅತ್ತೆ, ಹಾಗಾದ್ರೆ ಕೆಲ್ಸ ಎಲ್ಲ ಆದ್ಮೇಲೆ ನನಗೆ 2 ಬಜ್ಜಿ ಕೊಡ್ತೀರಾ? ಎಲ್ರು ಜೋರಾಗಿ ನಗಾಡಿದ್ರು. ಆ ದಿನ ರಾತ್ರಿ ಬುಜ್ಜಿಗುಬ್ಬಚ್ಚಿಗೆ ಬೆಂಡೆಕಾಯಿ ಸಾರಿನ ಜೊತೆ ಚಿಚುಕಾಗಿಯ ಸ್ಪೆಷಲ್ ಸ್ವೀಟ್ ಕೂಡ ಸಿಕ್ಕಿತ್ತು. ಸುಳ್ಳು ಹೇಳಿದ್ರೆ ಸಮಸ್ಯೆ ಬರುತ್ತೆ, ಕೆಲವು ಸಮಯದಲ್ಲಿ ನಗು ಬರುತ್ತೆ ಅನ್ನೋದನ್ನ ಬುಜ್ಜಿ ಅರ್ಥ ಮಾಡ್ಕೊಂಡ್ಲು. ಮೂಢನಂಬಿಕೆಗಳನ್ನ ನಂಬಲೇಬಾರ್ದು. ಹಾಗೆ ನಂಬೋದಾದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನಮ್ಮನ್ನ ಮೋಸ ಮಾಡಿ ಅವರು ಸಂತೋಷವಾಗಿ ನಗಾಡ್ತಾರೆ.